ಆಕಳುಗಳಲ್ಲಿ ನಿಜವಾದ ಆದಾಯ ಇರೋದು ಇದರಲ್ಲಿ ಲಿಂಕ್ ಆಯಿತು. ಒಂದು ದಿನಕ್ಕೆ 1000 ರೂಪಾಯಿ ಅಂದರೆ 30 ದಿವಸಕ್ಕೆ 30,000 ರೂಪಾಯಿ ಆಯಿತು. ಅಲ್ಲಿ ಯಾವುದೇ ರೀತಿ ಇವಕ್ಕೆ ಫುಡ್ ಕೊಡೋದಿಲ್ಲ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಪೆಟ್ಸ್ ಕರ್ನಾಟಕ ಚಾನಲ್ಗೆ. ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ, ಎಲ್ಲರದು ಆಕಳುಗಳ್ನ ಸಾಕಿ ಲಕ್ಷಗಟ್ಟಲೆ ಆದಾಯ ಮಾಡ್ಬೋದು ಅಂತಂದು ಹೇಳ್ಬಿಟ್ಟು ಒಂದು ವಿಡಿಯೋ ಕೂಡ ತೋರಿಸಿದ್ದೆ. ಭಾಳಷ್ಟು ಜನ ಕಮೆಂಟ್ ಬಂದಿತ್ತು ಅದರಲ್ಲಿ, ಸುಮ್ಮನೆ ಹೇಳ್ಬೇಡಿ ಅಲ್ಲಿ ಆದಾಯ ಹೇಗೆ ಬರುತ್ತೆ ಏನು ಎತ್ತ ಅಂತಂದು ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ವಿತ್ ಲೈವ್ ಪ್ರೂಫ್ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಮ್ಮದೇ ಆಕಳುಗಳು ಇವು. ಆಕಳುಗಳ ಜೊತೆ ಬಂದಿದ್ದೀನಿ. ಇಲ್ಲೊಂದಿದೆ ಮತ್ತು ಅಲ್ಲೊಂದು ಆಕಳಿದೆ, ನೋಡ್ಬೋದು. ಎರಡೇ ಆಕಳು ಕೇವಲ. ಈ ಎರಡೇ ಆಕಳುಗಳಿಂದ ಎಷ್ಟು ಆದಾಯ ಬಳಸ್ಬೋದು, ಎಷ್ಟು ಆದಾಯ ಬರ್ತಾ ಇದೆ, ಮತ್ತು ಯಾಕೆ ಇದೇ ಜಾತಿ ಆಕಳುಗಳನ್ನ ಸಾಕಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಮುಂದುವರಿರಿ. ಮೊದಲಿಗೆ ಆದಾಯ ಅಂತಂದು ಹೇಳ್ಬಿಟ್ಟು ಆಕಳುಗಳಲ್ಲಿ ಏನು ಬರುತ್ತಲ್ಲ, ಅದಕ್ಕಿಂತ ಮುಂಚೆ ನಾವು ಬಂಡವಾಳ ಅಂತಂದು ಏನೋ ಇರುತ್ತಲ್ಲ ಅದನ್ನ ಯೋಚನೆ ಮಾಡಬೇಕು. ಬಂಡವಾಳ ಅಂದರೆ ಏನು ಜಾಸ್ತಿ ಇರೋದಿಲ್ಲ. ನಾವು ಸಿಂಪಲ್ ಆದಂಥ ಆಕಳುಗಳನ್ನ ತರಬೇಕು. ದೊಡ್ಡದಾಗಿ ನಾವು HF ತಂದು ಬಿಡ್ತೀವಿ, ಒಂದೇ ಸರಿ 10 ಲೀಟರ್ ಹಾಲು ಕರಿತೀವಿ, ಆ ರೀತಿ ಈ ರೀತಿ ಅಂದರೆ ಖಂಡಿತವಾಗ್ಲೂ ಯಾರ ಕೈಯಲ್ಲೂ ಆಗಲ್ಲ ಆದಾಯ ಮಾಡಲಿಕ್ಕೆ. ಯಾಕಂದರೆ ಅದರಲ್ಲಿ ಮೇನ್ ಕಂಟೆಂಟು ಫ್ಯಾಟ್ ಬರಲ್ಲ. ಹಾಲು ಜಾಸ್ತಿ ಕೊಡುತ್ತೆ ಅನ್ನೋದು ಬಿಟ್ಟರೆ ಫ್ಯಾಟ್ ಇರೋದಿಲ್ಲ. ಹಾಗಾಗಿ ಇದಿದೆಯವಲ್ಲ ನಾರ್ಮಲ್ ಸಿಂಧಿ, ಇವೆಲ್ಲ ಜರ್ಸಿ ತಳಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಇವೆಲ್ಲ ಹೇಗೆ ಅಂದರೆ ಫ್ಯಾಟ್ ಜಾಸ್ತಿ ಬರ್ತವೆ. ಫ್ಯಾಟ್ ಜಾಸ್ತಿ ಬರೋದ್ರಿಂದ ತುಂಬಾ ಚೆನ್ನಾಗಿರ್ತವೆ ಇದರ ಹಾಲುಗಳು. ಹಾಗಾಗಿ ನಮಗೆ ಲಾಭ ಜಾಸ್ತಿ ಬರುತ್ತೆ. ಯಾವ ರೀತಿ ಲಾಭ ಅಂತಂದು ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ವಿತ್ ಲೈವ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ನಾವು ಇವೆರಡು ಆಕಳುಗಳನ್ನ ಸಾಕಕ್ಕೆ ಹಿಡಿದು ಸುಮಾರು ವರ್ಷ ಆಯಿತು. ಇದು ಸ್ಲಿಪ್ಸ್ ಬಂದ್ಬಿಟ್ಟು ನಾವು ಹಾಲಿಗೆ ಹಾಕ್ತಾ ಇರೋಂಥದ್ದು, ಡೈರಿಗೆ ಹಾಕ್ತಾ ಇರೋಂಥದ್ದು ನೋಡಿ. ನಿಮಗೆ ಇದನ್ನ ತೋರಿಸ್ತೀನಿ. ಒಂದು ಇವತ್ತು ಬೆಳಗ್ಗೆದು ಮತ್ತು ನೆನ್ನೆದು ಎರಡರದ್ದು ಸ್ಲಿಪ್ಸ್ ಇದಾವೆ. ಇವು ಸ್ಲಿಪ್ಸ್ಗಳನ್ನ ಓದಿ ಹೇಳ್ತೀನಿ ನೋಡಿ. ಕ್ವಾಂಟಿಟಿ ಬಂದ್ಬಿಟ್ಟು 8.21 ಬಂದಿದೆ. 8.21 ಕ್ವಾಂಟಿಟಿ. ಫ್ಯಾಟ್ ಬಂದ್ಬಿಟ್ಟು 4.8 ಬಂದಿದೆ ಫ್ಯಾಟ್ ಕೂಡ. ಇವೆರಡರಲ್ಲೂ ಲೀಟ್ರಿಗೆ 41 ರೂಪಾಯಿ ಕೊಟ್ಟಿದ್ದಾರೆ. ಲೀಟ್ರಿಗೆ 41 ರೂಪಾಯಿ ಅಂದರೆ ಒಂದು ಹೊತ್ತಿಗೆ ನಾನು ಹೇಳ್ತಿರೋದು. ಒಂದು ಹೊತ್ತಿಗೆ ಒಂದು ದಿವಸ 340 ರೂಪಾಯಿ ಆಗಿದೆ, ಇನ್ನೊಂದು ದಿವಸ 328 ರೂಪಾಯಿ ಆಗಿದೆ. ಅಲ್ಲಿಗೆ ಒಂದು ಅವರೇಜ್ ತಗೊಳ್ಳೋಣ, 350 ರೂಪಾಯಿಗೆ ಅವರೇಜ್ ತಗೊಂಡ್ರು ಕೂಡ ಒಂದು ಹೊತ್ತಿಗೆ ನಾನು ಹೇಳ್ತಾ ಇರೋದು. ಕೇವಲ 2 ಆಕಳು ಮತ್ತು ಇವು 10 ಲೀಟರ್ ಹಾಲು ಕೊಡೋದಂಥದ್ದಲ್ಲ, ಏನೂ ಅಲ್ಲ. ಒಂದೊಂದು ಏನೇ ಇಲ್ಲ ಅಂದ್ರೆ 3 ರಿಂದ 4 ಲೀಟರ್ ಹಾಲು ಕೊಡ್ತವೆ. ಇದು ನೋಡಿ, ನೀವು ಕೆಚ್ಚಲು ಅವನ್ನೆಲ್ಲ ನೋಡ್ಬೋದು. ನಾರ್ಮಲ್ ತಳಿನೇ. ಇವಕ್ಕೇನು ದಪ್ಪನಾಗಿ ನಾವು 24 ಗಂಟೆ ಮೇಯಿಸ್ತಾನೆ ಇರಬೇಕು ಮತ್ತು ಒಳ ಕಟ್ಟಾಕಬೇಕು ಅಂತೆಲ್ಲ ಏನಿಲ್ಲ. ಇದು ಒಂದು ಹೊತ್ತಿಂದ ನಾನು ಹೇಳಿದ್ದು 350 ರೂಪಾಯಿ. ಅಲ್ಲಿ 2 ಹೊತ್ತಿಗೆ 700 ರೂಪಾಯಿ ದುಡ್ಡಾಯಿತು. ಕೇವಲ ಹಾಲಿಂದ ನಾನು ಹೇಳ್ತಾ ಇರೋದು ಕೇವಲ ಇದು. ಒಬ್ಬ ಸರ್ಕಾರಿ ನೌಕರಿ ಮಾಡೋದಾಗಲಿ, ಇನ್ನೊಬ್ರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋದಕ್ಕಿಂತ 2 ಆಕಳು ಇಂಥವು ಸಾಕೊಂಡ್ರೆ ಸಾಕು. ಏನು ದೊಡ್ಡದಾಗ 10 ಆಕಳು ಸಾಕ್ತೀವಿ, 10 ಲೀಟ್ರಿಂದ ಆಕಳು ಸಾಕ್ತೀವಿ, ಅವೆಲ್ಲ ಬೇಡ. ಈ ಥರ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಅದಕ್ಕಿಂತ ಇದೇ ಬೆಸ್ಟ್. ಇದರಲ್ಲಿ ಫ್ಯಾಟ್ ಚೆನ್ನಾಗಿ ಬರುತ್ತೆ. ನೀವು ನೋಡ್ರಿ, ಅದರಲ್ಲಿ ಫ್ಯಾಟು ಬರೀ 3 ಪಾಯಿಂಟ್ ಬರುತ್ತೆ. ಇದರಲ್ಲಿ 4.8 ತನಕ ಬಂದಿದೆ, ಅಂದರೆ 5 ಪಾಯಿಂಟ್ ತನಕ ಬರುತ್ತೆ. ಒಂದೊಂದು ದಿವಸ 5 ಪಾಯಿಂಟ್ ಹತ್ತತ್ತೆ. ನಾವು ಇದರ ಅಂದರೆ ಏನು ಪೇಣಿ ಅಥವಾ ಹಾಲು ಫ್ಯಾಟ್ ಬರಲಿ ಅಂತ ಹೇಳ್ಬಿಟ್ಟು ಅವು ಇವು ಫುಡ್ ಬರ್ತಾವಲ್ಲ, ಅವನ್ನೇನು ಯಾವತ್ತೂ ಕೊಡೋದಿಲ್ಲ, ಏನೂ ಇಲ್ಲ. ಹಾಗೇನೆ ಫ್ಯಾಟು ಇದೆಲ್ಲ ಬರೋದು. ಇದು ನ್ಯಾಚುರಲ್ ಫ್ಯಾಟು. ಇದ್ರದ್ದು ನಾವು ಮೇವಿನ ಪದ್ಧತಿ ತೋರಿಸ್ತೀನಿ ಬನ್ನಿ, ಯಾವ ರೀತಿ ಹಾಕ್ಕೊಂಡಿದ್ದೀವಿ. ಮೇವಿಗಿಂತ ಮುಂಚೆ ನಿಮಗೆ ಸಗಣಿ ತಿಪ್ಪೆ ತೋರಿಸ್ತಿದ್ದೀನಿ ನೋಡಿ. ಇದು ಕೇವಲ ನಮ್ಮ ಆಕಳುಗಳ್ದೆ. ನಾವು ಗಿಡಗಳಿಗೆಲ್ಲ ಪ್ರತಿನಿತ್ಯ ಆಗಾಗ್ಗೆ ಹಾಕಿ ಉಳಿದಿರೋಂಥ ಎಕ್ಸ್ಟ್ರಾ ಸಗಣಿ ಇದು. ಇಲ್ಲೊಂದು ತಿಪ್ಪೆ ಇದೆ, ಅಲ್ಲೇ ಮುಂದೆಗಡೆ ಇನ್ನೊಂದು ತಿಪ್ಪೆ ಇದೆ, ಇನ್ನೊಂದು ಸಣ್ಣ ತಿಪ್ಪೆ ಇದೆ. ಆ ಥರ 3 ತಿಪ್ಪೆ ಮಾಡ್ಕೊಂಡಿದ್ದೀವಿ. ಇವೆಲ್ಲ ತಿಪ್ಪೆಗಳು ಮಾಡ್ಕೊಂಡಿರೋದ್ರಿಂದ ನಮಗೆ ಏನು ಲಾಭ ಅಂದರೆ, ಸಗಣಿ ಲೋಡಿಗೆ ಏನೇ ಇಲ್ಲ ಅಂದರೂ 6000 ರೂಪಾಯಿ ಇದೆ ಇವಾಗ. ನಮ್ಮ ಕಡೆ ಲೋಕಲಲ್ಲಿ ಹೊಡೆಯೋದೆ. ಒಳ್ಳೆ ಸಗಣಿ ಸಿಗಬೇಕು, ಇಲ್ಲ ಮಣ್ಣು ಮಿಕ್ಸ್ ಅಂತಂದರೆ ಅದನ್ನು ಯಾರೂ ಕೇಳೋದಿಲ್ಲ, ಏನಿಲ್ಲ. ಹಾಗೆ ಆ ಥರ ಇದು ಮಾಡೋದಕ್ಕಿಂತ ನಮಗೆ ತೋಟಕ್ಕೆ ಸಗಣಿನೂ ಆಯಿತು, ಇಲ್ಲ ಯಾರಿಗಾರು ಎಕ್ಸಸ್ ಆಯಿತು ಅಂದರೆ ಮಾರ್ಕೊಂಡ್ಲೂಬೋದು. ಅದು ಲೋಡಿಗೆ 6000 ರೂಪಾಯಿ ಬರುತ್ತೆ. ಈ ರೀತಿ ಅದರಿಂದನೂ ಬಂತು ನೋಡಿರಿ. ಜೊತೆಗೆ ಕರು ಆಗುತ್ತೆ. ಕರು ಹಾಕಿದಾಗ ಕರುನ ನಾವೇ ಹಿಡ್ಕೊಬೋದು, ಇಲ್ಲ ಮಾರ್ಲೂಬೋದು. 2 ಆಪ್ಷನ್ ಇರುತ್ತೆ. ಹಿಡ್ಕೊಂಡ್ವಿ ಅಂದರೆ ನಮಗೆ ಹಾಲು ಬರುತ್ತೆ, ಮತ್ತು ಅದರಿಂದನೂ ಡಬಲ್ ಆದಾಯ, ಅದರಿಂದನೂ ಸಗಣಿ ಸಿಗುತ್ತೆ, ಅದು ಮತ್ತೊಂದು ಕರು ಹಾಕತ್ತೆ. ಹಾಗೆ ಇಂಪ್ರೂವ್ ಮಾಡ್ಕೊತ ಹೋಗ್ಬೋದು. ಇಲ್ಲ ನಾವು ಮಾರ್ತೀವಿ ಅಂದರೆ ಮಾರ್ಕೊಬೋದು. ಅಂದರೆ ನಮಗೆ ಸಾಕು, ಇಷ್ಟರಲ್ಲೇ 2ರಲ್ಲೇ ಲಿಮಿಟು ಅನ್ನೋದಾದರೆ. ಮತ್ತು ಇದ್ರದ್ದು ಮೇವು ಬೆಳೀಲಿಕ್ಕೂ ಕೂಡ ನಾವು ಇದ್ರದ್ದೇ ಸಗಣಿ ಉಪಯೋಗಿಸ್ತೀವಿ. ಇಲ್ಲಿ ನೋಡಿ ನೀವು ಯಾವ ರೀತಿ ಮೇವಿದೆ ಅಂತಂದು ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ನಾರ್ಮಲ್ ಮೆಕ್ಕೆಜೋಳ ಹಾಕಿದ್ದೀವಿ. ಇದನ್ನು ಜಸ್ಟ್ ಕಟಾವು ಮಾಡಿ ಹಾಗೆ ಮೇಯಿಸ್ಲಿಕ್ಕೋಸ್ಕರ. ಇದು ಬಂದ್ಬಿಟ್ಟು ನೆಕ್ಸ್ಟು ಹುಲ್ಲು. ಈ ಹುಲ್ಲನ್ನು ನಾವು ಏನಕ್ಕೆ ಹಾಕಿದ್ದೀವಿ ಅಂತಂದರೆ, ಇವೆಲ್ಲ ನಾರ್ಮಲ್ ನೇಪಿಯರ್ ಹುಲ್ಲುಗಳು. ಈ ಹುಲ್ಲು ಹಾಕಿ ಪ್ರತಿನಿತ್ಯ ಮೇಯಿಸೋದು. ಇದು ದಿನ ಒಂದು ಕಡೆಯಿಂದ ಕೊಯ್ಕೊತ ಬರ್ತೀವಿ, ಒಂದು ಕಡೆಯಿಂದ ಅದು ಬೆಳೀತಾ ಹೋಗುತ್ತೆ. ಈ ರೀತಿ 2 ಸಾಲು ಹಾಕಿದ್ದೀವಿ. ಇಷ್ಟೇ ಸಿಂಪಲ್ ಜೀವನ ನೋಡಿರಿ. ಇದು ಕೊಯ್ದು ಇದನ್ನು ಮೇಯಿಸ್ತಿರ್ತೀವಿ. ಇದು ರಾತ್ರಿ ಹೊತ್ತು ಹಾಕ್ತೀವಿ ಅಷ್ಟೇ. ದಿನನಿತ್ಯ ಮೇಯ್ಲಿಕ್ಕೋಸ್ಕರ ಇದಿರುತ್ತೆ. ಇಲ್ವಾ ಬೇಡ ಇದನ್ನು ಮೇಯಕ್ಕಾಗಲ್ವಾ, ತೋಟದಲ್ಲಿ ಹಾಗೆ ಕೈ ಬಿಡ್ತೀವಿ, ಹಾಗೆ ಅಡ್ಡಾಡ್ಕೊಂಡಿರುತ್ತೆ. ಇಷ್ಟೇ ಸಿಂಪಲ್ಲು ನೋಡಿರಿ.
ಬಂಡವಾಳ ಒಂದೇ ಸರಿ ನಾವು ಹಾಕೋದು. ಆಕಳಿಗೆ ಒಂದು ಸರಿ ಬಂಡವಾಳ ಹಾಕಿದ್ವಿ ಅಂದರೆ ಮುಗೀತು. ಆಕಳು ಬಂದ ಮೇಲಿಂದ ಅದು ನಮ್ಮನ್ನು ಬಿಟ್ಟು ಹೋಗೋ ತನಕನೂ ಅದ್ರ ಲಾಭನೇ ಕೊಡ್ತಾ ಇರುತ್ತೆ ಹೊರತು ಲಾಸ್ ಯಾವತ್ತೂ ಆಗಲ್ಲ. ಅದು ಬಿಟ್ಟೋದ್ರೂ ಕೂಡ ನಮಗೆ ಲಾಭನೇ. ಯಾಕೆ ಹೇಳ್ರಿ, ಅದು ಸಾಯ್ತು ಅಂದ್ರೂ ಕೂಡ ಅದನ್ನು ಉಣಾಕ್ತೀವಿ, ಅದು ಕೂಡ ಗೊಬ್ಬರ ಆಗೇ ಕನ್ವರ್ಟ್ ಆಗುತ್ತೆ ತಾನೆ. ಇದೇ ರೀತಿ ಪ್ರತಿನಿತ್ಯ ಅವತ್ತು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಎಲ್ಲಿರುತ್ತೆ ಬ್ರೋ ಆದಾಯ ಅದರಲ್ಲಿ 2 ಲಕ್ಷ 3 ಲಕ್ಷ ಅಂತ ಸುಳ್ಳು ಯಾಕೆ ಹಾಕ್ತೀರಾ ಅಂತ ಹೇಳಿ. ಅವ್ರ ಹತ್ರ ಇದ್ದಿದ್ದ 10ರಿಂದ 15 ಆಕಳು, 15 ಆಕಳಲ್ಲಿ ಬರೀ 7 ಆಕಳು ಹಾಲು ಕೊಟ್ಟು ಅಂದರು. ಒಂದು ಆಕಳು 10 ಲೀಟ್ರ್ ಹಾಲು ಕೊಡುತ್ತೆ. ಒಂದಕ್ಕೆ ಕೇವಲ 30 ರೂಪಾಯಿ ಲೀಟ್ರ್ ಸಿಕ್ಕಿದ್ರು ಎಷ್ಟಾಯ್ತು ಅಲ್ಲಿಗೆ ಲೆಕ್ಕ ಹಾಕ್ರಿ. ಪ್ರತಿನಿತ್ಯ ಬರುತ್ತೆ ಅವರಿಗೆ. ಅದರಲ್ಲಿ ಖರ್ಚು ವೆಚ್ಚ ಅವರು ಪೇಣಿ ಹಾಕಿ ಆ ಥರ ಮಾಡ್ತೀವಿ ಅನ್ನೋರು ಇರ್ತಾರಲ್ಲ, ಯಾರ್ಯಾರು ನೀವು ಯೂಟ್ಯೂಬಲ್ಲಿ ನೋಡ್ತೀರಲ್ಲ, ಅವ್ರಿಗಳ್ದಾದರೆ ನಿಮಗೆ ನೀವು ಹೇಳಿದಾಗ ಆದಾಯ ಬರೋದಿಲ್ಲ, ಏನೂ ಇಲ್ಲ. ಯಾಕಂದರೆ ಲಾಸ್ ಆಗೇ ಆಗುತ್ತೆ. ನೀನು ಅದು ಅಲ್ಲಿಗೆ ತಿನ್ನೋಕ್ಕಾಗ್ತೀಯ, ಅದನ್ನ ತಕ್ಕನಂಗೆ ಅದು ಅಲ್ಲಿ ಕೊಡುತ್ತೆ, ಮುಗೀತು. ಅಲ್ಲೇ ರೊಟೇಷನ್ ಆದರೆ ಇನ್ನೇನು ರೀ ಲಾಭ ಉಳಿಯುತ್ತೆ. ಮೇನ್ ಲಾಭ ಬೇಕು ಅಂತಂದರೆ ಈ ರೀತಿ ನಾರ್ಮಲ್ ಹಸುಗಳ್ನ ಸಾಕ್ರಿ. ನಾರ್ಮಲ್ ಹಸುಗಳ್ನ ಸಾಕಬೇಕು. ಈ ರೀತಿ ನಾರ್ಮಲಾಗಿ ಹುಲ್ ಮೇಂಟೈನ್ ಮಾಡಬೇಕು. ಯಾವುದೇ ಮುಸ್ರೆ, ಒಂದು ಮನೆಯಿಂದ ಒಂದು ಮುಸ್ರೆ ತಂದಿಕ್ತೀವಿ, ಅದು ಇದ್ದರೆ, ಇಲ್ಲಾಂದರೆ ಅದು ಇಲ್ಲ. ಕೇವಲ ನೀರು ಕುಡಿಯುತ್ತೆ, ಭತ್ತದ ಹುಲ್ಲು ತಿನ್ನುತ್ತೆ, ಹಸಿ ಹುಲ್ಲು ತಿನ್ನುತ್ತೆ, ತೋಟದಲ್ಲಿ ಅಡ್ಡಾಡುತ್ತೆ, ಬಂದು ಇಲ್ಲಿ ಮಲ್ಕೊತವೆ. ಸಿಂಪಲ್ಲಾಗಿರುತ್ತೆ ಇಷ್ಟೇ. ಆಕಳುಗಳಲ್ಲಿ ನಿಜವಾದ ಆದಾಯ ಇರೋದು ಇದರಲ್ಲಿ. ಯಾವುದೋ ಕೆಲಸ ಮಾಡ್ತೀವಿ ಅಲ್ಲಿ ಮಾಡ್ತೀವಿ, ಮತ್ತು ಫುಲ್ ಸುಳ್ಳು ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಎಲ್ಲದನ್ನು ಕ್ಲೀನಾಗಿ ನೋಡಿರಿ. ಯಾರೋ ಒಬ್ಬ ನಾನು ಏನೋ ಬಿಯರ್ ವೇಸ್ಟ್ ಹಾಕ್ತೀನಿ, ನಾನು ಆ ಫೀಡ್ ಹಾಕ್ತೀನಿ, ಇವ್ರದ್ದು ಹಾಕ್ತೀನಿ, ಈ ರೀತಿ ಪೇಣಿ ಹಾಕ್ತೀನಿ, ಅದನ್ನ ಹಾಕ್ತೀನಿ, ಏನಕ್ಕೆ ರೀ ಹಾಕ್ತೀರಾ ಪೇಣಿ? ಬರ್ರಿ ಇದ್ರಲ್ಲಿ ಆರಾಮಾಗಿ ಮಾಡ್ಕೊಳ್ಳ್ರಿ. ಹಸಿ ಹುಲ್ಲು ಹಾಕ್ರಿ, ಒಣ ಹುಲ್ಲು ಹಾಕ್ರಿ, ತೋಟದಲ್ಲಿ ಅಡ್ಡಾಡಿಸ್ರಿ. ಈ ರೀತಿ ಜಾತಿ ತೊಗೊಬೇಕು, ಆಕಳುಗಳ್ನ ಒಳ್ಳೆ ರೀತಿಯಾಗಿ ಸಾಕಬೇಕು, ಅಷ್ಟೇ ಸಿಂಪಲ್ಲು. ಇದೇ ರೀತಿ ನೋಡಿ ಬೇಕಿದ್ರೆ ನಾವು ಉಪಯೋಗಿಸ್ತೀವಿ. ಇದನ್ನೆಲ್ಲ ಬಿಟ್ಟು ಡೈರಿಗೆ ಇಷ್ಟು ಬಂದಿರೋದು. ಡೈರಿಗೆ 700 ರೂಪಾಯಿ ಬರುತ್ತೆ ಅಂತಂದರೆ ನಾವು ಇನ್ನು ಊರೊಳಗಡೆ ಕೊಟ್ಟಿರೋದು, ನಾವು ಮನೆಗೆ ಉಪಯೋಗಿಸ್ಕೊಳೋದು. ಅದನ್ನೆಲ್ಲ ಲೆಕ್ಕ ಹಾಕಿದರೆ 1000 ರೂಪಾಯಿ 30,000 ರೂಪಾಯಿ. ಅದರಲ್ಲಿ ಖರ್ಚೇನಿದೆ ನಮಗೆ ಏನು ಖರ್ಚಿಲ್ಲ. ತೋಟದಲ್ಲಿ ಮೇಯುತ್ತೆ, ಅದರಲ್ಲಿ ಇದು ಮಾಡುತ್ತೆ, ಅದರಿಂದ ಇನ್ನೂ ಲಾಭನೇ. ಗಂಜಲ ಸಿಗುತ್ತೆ, ಸಗಣಿ ಸಿಗುತ್ತೆ, ಹುಲ್ಲಾಗುತ್ತೆ, ತೋಟ ಇಂಪ್ರೂವ್ ಆಯಿತು, ಎಲ್ಲ ಆಯಿತು, ನಮ್ಮದೊಂದು ಕೆಲಸನೂ ಆಯಿತು. ಇನ್ನೊಬ್ಬರ ಹತ್ರ ಕೆಲಸ ಮಾಡೋದಕ್ಕಿಂತ ಇಲ್ಲಿ ಮಾಡ್ಕೊಂಡಿರ್ಬೋದು. ಪ್ರತಿನಿತ್ಯ ತಿಂಗಳಿಗೆ 30,000 ರೂಪಾಯಿ ಅಂತಂದ್ರೂ ಒಂದು ವರ್ಷಕ್ಕೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕ್ರಿ. ಇದೇ ರೀತಿ ಅರ್ಥ ಆಯ್ತಾ? ಹೊರಗಡೆ ನಮಗೆ 4 ಲಕ್ಷ ಪ್ಯಾಕೇಜ್ 5 ಲಕ್ಷ ಪ್ಯಾಕೇಜ್ ಅನ್ನೋದಕ್ಕಿಂತ ಇಲ್ಲಿ ಬಂದು ಮಾಡ್ಕೊಳ್ಬೇಕು, ಚೆನ್ನಾಗಿ ಸಿಗುತ್ತೆ. ಇಷ್ಟೇ ವಿಡಿಯೋ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ.